ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ರೈತರಿಗೂ ಬರ ಪರಿಹಾರ ಹಣ ಜಮಾ ಆಗುತ್ತಿದೆ. ಆದರೆ ಎಲ್ಲ ಜಿಲ್ಲೆಯ ತಾಲೂಕುಗಳಿಗೂ ಬರ ಪರಿಹಾರ ಹಣ ಜಮಾ ಆಗುತ್ತಿಲ್ಲ. ನಿಮಗೂ ಕೂಡ ಬರ ಪರಿಹಾರ ಹಣ ಜಮಾ ಆಗುತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಸರ್ಕಾರ ಬರ ಘೋಷಣೆ ಮಾಡಿರ್ತಕ್ಕಂಥ ಒಂದು ಬರ ಪೀಡಿತ ಎಷ್ಟು ತಾಲೂಕುಗಳು ಮತ್ತು ಯಾವ ಯಾವ ತಾಲೂಕುಗಳು, ಸೊ ಟೋಟಲ್ ಆಗಿ 223 ಬರ ಪೀಡಿತ ತಾಲೂಕುಗಳಂತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ 223 ತಾಲೂಕುಗಳು ಯಾವ ಆಮೇಲೆ ಯಾವ ತಾಲೂಕುಗಳಿಗೆ ಜಮಾ ಆಗಲಿದೆ ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಸರ್ಕಾರ ಸುಮಾರು 3,498 ಕೋಟಿ ಹಣ ಬಿಡುಗಡೆ ಮಾಡಿತ್ತು. ಸೊ ರಾಜ್ಯದಲ್ಲಿ ತೀವ್ರ ಬರ ಎದುರಾಗಿದ್ದು ರಾಜ್ಯಾದ್ಯಂತ ಒಟ್ಟು ಸುಮಾರು 195 ತಾಲೂಕುಗಳಿಗೆ ಬರ ಆವರಿಸಿದೆ ಎಂದು, ಆಮೇಲೆ ಇದರಲ್ಲಿ 161 ತೀವ್ರ ಬರ ಎಂದು, ಆಮೇಲೆ 34 ತಾಲೂಕುಗಳಲ್ಲಿ ಸಾಧಾರಣ ಬರ ಇದೆ ಎಂತೆಂದು ಕರ್ನಾಟಕ ಸರ್ಕಾರ ಘೋಷಿಸಿತ್ತು. ಆದರೆ ಮತ್ತೆ ಸಮೀಕ್ಷೆ ನಡೆಸಿ ಟೋಟಲ್ ಆಗಿ 223 ತಾಲೂಕುಗಳಿಗೆ ಬರ ಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಣೆ ಮಾಡಿತು. ಹಾಗಾದರೆ ಆ ಎಲ್ಲ ತಾಲೂಕುಗಳು ಯಾವ್ಯಾವು ಎಂದು ನಾವು ಈಗ ನೋಡೋಣ. 2023-24ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಒಂದು ಬರ ಪೀಡಿತ ತಾಲೂಕುಗಳೆಂದು ಸರ್ಕಾರ ಘೋಷಿಸಿತ್ತು. ಆಮೇಲೆ ಎಷ್ಟು ತಾಲೂಕುಗಳು ಬರಪೀಡಿತ ಮತ್ತು ತೀವ್ರ ಬರಪೀಡಿತ ಎಷ್ಟು ತಾಲೂಕುಗಳೆಂದು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಆಮೇಲೆ ಅವಷ್ಟೇ ತಾಲೂಕುಗಳಿಗೆ ಮಾತ್ರ ಹಣ ಜಮೆ ಆಗಲಿದೆ. ಅವು ಯಾವ್ಯಾವ ತಾಲೂಕೆಂದು ನಾವು ಈಗ ನೋಡೋಣ. ಸೊ ತೀವ್ರ ಬರಪೀಡಿತ ಅಂತಂದ್ರೆ 161 ತಾಲೂಕುಗಳು ಇದರ ಪಟ್ಟಿಯಲ್ಲಿ ಮೆನ್ಷನ್ ಆಗಿದೆ, ನೀವು ನೋಡ್ಕೋಬಹುದು. ಎಕ್ಸಾಂಪಲ್ ಜಿಲ್ಲೆಗಳಂತಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ. ಸೊ ಇದೇ ತರ ಟೋಟಲ್ ಆಗಿ 161 ತಾಲೂಕುಗಳು ತೀವ್ರ ಬರಪೀಡಿತ ಎಂದು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಲಿಸ್ಟ್ ನಲ್ಲಿ ನಿಮ್ಮ ತಾಲೂಕು ಇದೆಯಲ್ಲ ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೊ ಅಲ್ಲಿಯೂ ಕೂಡ ನೀವು ನೋಡ್ಕೋಬಹುದು. ಗದಗ ಆಗಿರ್ಬೋದು, ಹಾವೇರಿ, ಧಾರವಾಡ, ಶಿವಮೊಗ್ಗ. ಸೊ ಇದೇ ತರ ಟೋಟಲ್ ಆಗಿ 161 ತಾಲೂಕುಗಳನ್ನ ಇವರು ಬರಪೀಡಿತ ಎಂದು ಮಾಡಿದ್ದಾರೆ. ಆಮೇಲೆ ಸಾಧಾರಣ ಬರಪೀಡಿತ ಎಂದು 34 ತಾಲೂಕುಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ್ಯಾವ ತಾಲೂಕುಗಳು ಬರ್ತಾವಂತ ನೀವು ನೋಡ್ಕೋಬಹುದು. ಇವು 34 ತಾಲೂಕುಗಳಲ್ಲದೆ ಮತ್ತೆ ಸರ್ಕಾರ ಸಮೀಕ್ಷೆ ಮಾಡಿ ಟೋಟಲ್ ಆಗಿ 223 ಅಂತಂದ್ರೆ 195 ಪ್ಲಸ್ 28 ತಾಲೂಕುಗಳಿಗೆ ಮತ್ತೆ ಬರ ಪೀಡಿತ ತಾಲೂಕುಗಳೆಂದು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಒಂದಷ್ಟು ರೈತರಿಗೆ ಹಣ ಜಮೆ ಆಗಿದೆ, ಆಮೇಲೆ ಇನ್ನು ಕೆಲವಷ್ಟು ರೈತರಿಗೆ ಜಮೆ ಆಗಲಿದೆ. ಸೊ ನೀವು ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಹೇಗೆ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳೋದಂತ. ಆಮೇಲೆ ಸಹಾಯವಾಣಿ ನಂಬರ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ಅದ್ರ ಮುಖಾಂತರ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಇದೇ ತರನಾದಂತ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.